ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ. ನಮ್ಮ ತಾಲೂಕಿನಲ್ಲಿ ಸೈಕ್ಲೋನ್ ಇರೋದ್ರಿಂದ 3 ದಿನಗಳಿಂದ ಕಂಟಿನ್ಯೂಸ್ ಆಗಿ ಮಳೆ ಸುರಿತಾ ಇದೆ. ಈ ಮಳೆಯಿಂದಾಗಿ ನನ್ನ ಮಲ್ಲಿಗೆ ಗಿಡದ ಪರಿಸ್ಥಿತಿ ಏನಾಗಿದೆ ಅಂತ ಚೆಕ್ ಮಾಡೋಣ. ನೋಡಿ, ಗಿಡದ ಟೊಂಗೆಗಳು ಗಾಳಿಯಿಂದಾಗಿ ಮುರಿದು ಕೆಳಗೆ ಬಿದ್ದಿವೆ. 2-3 ಗಿಡ ಹೀಗೆ ಆಗಿ ಡ್ಯಾಮೇಜ್ ಆಗಿದೆ. ಈ ಗಿಡದ ಕರೆಕ್ಟಾಗಿ ಅರ್ಧ ಭಾಗನೇ ಹಾರು ಹೋಗಿ ಆಚೆ ಗಿಡದ ಸೈಡಲ್ಲಿ ಬಿದ್ದಿದೆ. ಈ ಗಿಡದಲ್ಲಿ ನೋಡಿ ಒಂದು ಟೊಂಗೆ ಮುರಿದು ಹೋಗಿದೆ. ಈ ರೀತಿ ಆಗೋದ್ರಿಂದ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳು ತುಂಬಾ ಡ್ಯಾಮೇಜ್ ಆಗುತ್ತವೆ. ನಮ್ಮ ಮನೆ ಸಮುದ್ರಕ್ಕೆ ತುಂಬ ಹತ್ತಿರದಲ್ಲಿದೆ. ಆ ಕಾರಣದಿಂದ ಇಲ್ಲಿ ತುಂಬ ಜಾಸ್ತಿನೇ ಗಾಳಿ ಇರುತ್ತೆ. ನೋಡಿ, ಮೊಗ್ಗುಗಳೆಲ್ಲ ಇದೆ ಈ ಗಿಡದಲ್ಲಿ, ಆದರೆ ಇದು ಮುರಿದು ಹೋಗಿದೆ. ನೋಡೋಣ ಇದನ್ನೇನು ಮಾಡೋದು ಅಂತ. ಉಳಿದ ಗಿಡಗಳನ್ನು ಒಮ್ಮೆ ಚೆಕ್ ಮಾಡ್ಕೊಂಡು ಬರೋಣ. ನಾನು ಹೀಗೆ ನೋಡ್ತಾ ಇರುವಾಗ 1-2 ಗಿಡದಲ್ಲಿ ಮಾತ್ರ ಒಂದು ಸ್ವಲ್ಪ ಮೊಗ್ಗು ಕಾಣಿಸ್ತಾ ಇದೆ. ಹೂಗಳೆಲ್ಲ ಇವಾಗ ಮುಗ್ದಿದೆ. ನೋಡಿದ್ರೆ ಇದರಲ್ಲೂ ಕೂಡ ಒಂದು ಕೇರೆ ಬಳ್ಳಿ ಮುರಿದು ಹೋಗಿದೆ. ನಾವಿದನ್ನು ಬೇರೆ ಪಾಟ್ನಲ್ಲಿ ನೆಡೋಕ್ಕಾಗುತ್ತಾ ಅಂತ ಚೆಕ್ ಮಾಡೋಣ. ಇವಾಗ ನಾವು ಎಷ್ಟು ದಂಟು ಮುರಿದು ಹೋಗಿದೆ ಅಲ್ಲ, ಎಲ್ಲವನ್ನು ಕೂಡ ಒಂದು ಜಾಗದಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹೀಗೆ ನೋಡ್ತಾ ಹೋದರೆ ಈ ಪಾಟ್ಗಳನ್ನು ನೋಡಿ, ಸೈಡ್ನಲ್ಲೆಲ್ಲ ನೀರು ನಿಂತಿದೆ. ಈ ರೀತಿ ಮಳೆಗಾಲದಲ್ಲಿ ನೀರು ನಿಂತಾಗ ಗಿಡ ಕೊಳೆತು ಹಾಳಾಗಿ ಹೋಗುತ್ತೆ. ನಾವಿದಕ್ಕೆ ಒಂದು ಕೋಲ್ ತಗೊಂಡು ಅಲ್ಲಿ ಹೋಲ್ ಮಾಡೋದ್ರಿಂದ ನಿಂತಿರುವಂತಹ ನೀರು ಬಾಟಮ್ನಲ್ಲಿರುವಂತಹ ಡ್ರೈನೇಜ್ ಹೋಲ್ ಮೂಲಕ ಸರಾಗವಾಗಿ ಹರಿದು ಹೋಗುತ್ತೆ. ನಾವು ಬಾಟಮ್ನಲ್ಲಿ ಮರಳು ಹಾಕಿರ್ತೀವಿ, ಕಲ್ಲೆಲ್ಲ ಹಾಕಿರ್ತೀವಿ, ಆದರೂ ಕೂಡ ಕೆಲವೊಂದು ಸರಿ ಮಣ್ಣು ಗಟ್ಟಿಯಾಗಿ ಕೂತಾಗ ಪಾಟ್ನಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಅದೇ ರೀತಿ ನಿಲ್ಲೋದಕ್ಕೆ ಬಿಡಬೇಡಿ. ಅದನ್ನು ಒಂದು ಕೋಲ್ ತಗೊಂಡು ಹೋಲ್ ಮಾಡೋದ್ರಿಂದ ಆ ನೀರು ಹರಿದು ಹೋಗುತ್ತೆ. ಆಗ ಗಿಡ ಕೂಡ ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ನಿಂತಿರೋ ನೀರಿಂದಾಗಿ ಗಿಡ ಕೊಳ್ತು ಹೋಗುತ್ತೆ. ಅದಕ್ಕೆ ಹೇಳ್ತೀವಿ, ಮಳೆಗಾಲದಲ್ಲಿ ಮಲ್ಲಿಗೆ ಹೂವಿರಲಿ ಇಲ್ಲದೇ ಇರಲಿ, ನಾವು ಗಿಡನ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಗಾಳಿಗೆ ಗಿಡ ತುಂಡಾಗಿರಬಹುದು ಅಥವಾ ಯಾವುದಾದ್ರೂ ಪಾಟಲ್ಲಿ ನೀರು ನಿಂತಿರಬಹುದು. ನಾವು ಚೆಕ್ ಮಾಡ್ತಾ ಇದ್ದಾಗ ಮಾತ್ರ ನಮಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ನೋಡಿ, ಎಷ್ಟು ಜೋರಾಗಿ ಗಾಳಿ ಬೀಸಿದೆ ಅಂದರೆ ಆ ಸೈಡ್ ಇರೋ ಗಿಡದಿಂದ ಒಂದು ಕೇರೆ ಬಳ್ಳಿ ಬಂದು ಈ ಸೈಡಲ್ಲಿ ಬಿದ್ದಿದೆ. ಈ ಗಿಡಗಳನ್ನೆಲ್ಲ ನಾನು ಚೆಕ್ ಮಾಡಿದ ಹಾಗೆ ಇಷ್ಟೇ, ಮತ್ತು ಯಾವುದು ಕೂಡ ಗಿಡ ತುಂಡಾಗಿರೋದು ಕಾಣಿಸ್ತಾ ಇಲ್ಲ. ಇವಾಗ ನೋಡಿ, ಇಷ್ಟು ಕೇರೆ ಬಳ್ಳಿ ಮತ್ತು ಗಿಡದ ಟೊಂಗೆಗಳು ಮುರಿದು ಹೋಗಿರೋದು ಸಿಕ್ಕಿದೆ. ನಾನಿದನ್ನು ಕಟ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಪಾಟ್ನಲ್ಲಿ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಲೂ ಕೂಡ ಮಳೆ ಬರ್ತಾ ಇದೆ. ಆ ಕಾರಣದಿಂದ ನಾನು ಹೊಸದಾಗಿ ಮಣ್ಣನ್ನು ಮಿಕ್ಸ್ ಮಾಡಿ ಗ್ರೋ ಬ್ಯಾಗ್ನಲ್ಲಿ ಹಾಕಿ ಗಿಡನ ನೆಡ್ತಾ ಇಲ್ಲ. ಒಂದು ಪಾಟ್ನಲ್ಲಿ ಸ್ವಲ್ಪ ಮಣ್ಣಿತ್ತು, ಅದರಲ್ಲೇ ಎಲ್ಲ ಕಟ್ಟಿಂಗ್ಗಳನ್ನು ಎಲೆಗಳನ್ನು ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ನೆಟ್ಟಿದ್ದೀನಿ. ಮಳೆ ಬೀಳ್ತಾ ಇರುವಾಗ ನಾವು ಯಾವುದೇ ರೀತಿ ಕಟ್ಟಿಂಗನ್ನು ಹಾಕಿದ್ರೂ ಕೂಡ ಅದು ಖಂಡಿತ ಚಿಗುರುತ್ತೆ. ನಾನು ಇದುವರೆಗೂ ಮಳೆಗಾಲದಲ್ಲಿ ನೆಟ್ಟಿರೋ ಯಾವ ಕಟ್ಟಿಂಗ್ ಕೂಡ ಹಾಳಾಗಿರೋದನ್ನು ನಾನು ನೋಡಲಿಲ್ಲ. ಅದಕ್ಕೋಸ್ಕರ ನಾನು ಅಷ್ಟು ಕಟ್ಟಿಂಗ್ಗಳನ್ನು ಇಲ್ಲಿ ನೆಟ್ಟಿದ್ದೀನಿ. ನಮ್ಮ ಪಕ್ಕದ ಮನೆಯವರು ಕೂಡ ಸ್ವಲ್ಪ ಕಟ್ಟಿಂಗ್ಗಳನ್ನು ಕೊಡು ಅಂತ ಕೇಳಿದರು. ಆ ಕಾರಣದಿಂದ ಕೆಲವೊಂದು ಕಟ್ಟಿಂಗ್ಸನ್ನು ಅವ್ರಿಗೆ ಕೊಟ್ಟಿದ್ದೀನಿ. ನೋಡೋಣ ಇದು ಹೇಗೆ ಚಿಗುರು ಬರುತ್ತೆ ಅಂತ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಇದನ್ನು ಅಪ್ಡೇಟ್ ಮಾಡ್ತೀನಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.